ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸು ಗಣಿತದ ಚಿಹ್ನೆಗಳು ಮತ್ತು ಅವುಗಳ ಹೆಸರು. ಈ ಫುಲ್ ಇನ್ಫಾರ್ಮೇಷನ್ ಇವತ್ತಿನ ಕ್ಲಾಸ್ ಆಗಿರುತ್ತೆ. ಪ್ಲಸ್ ಮಾರ್ಕಕ್ಕೆ ಕನ್ನಡದಲ್ಲಿ ನಾವು ಸಂಕಲನ ಅಂತ ಅಂತೀವಿ. ಅದೇ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ? ಅಡಿಷನ್ಸ್ ಅಂತ ಅಂತೀವಿ. ಅಂದರೆ ನೀವು ಅಬ್ಸರ್ವ್ ಮಾಡಿರಬೇಕು, ನಾವು ಅವಾಗವಾಗ ಹ್ಯಾಡ್ ಮಾಡಿ ಅಂತ ಅಂದರೆ ಅಡಿಷನ್ಸ್ ಅಂದರೆ ಪ್ಲಸ್ ಚಿಹ್ನೆ ಇಸ್ ಅಡಿಷನ್ಸ್. ಮೈನಸ್ ಇಂಗ್ಲೀಷ್ನಲ್ಲಿ ಸಬ್ಟ್ರಾಕ್ಷನ್ಸ್. ಗುಣಾಕಾರ ಚಿಹ್ನೆಗೆ ಇಂಟು ಮಾರ್ಕ್ಗೆ ಮಲ್ಟಿಪ್ಲಿಕೇಷನ್ಸ್. ಭಾಗಾಕಾರ ಚಿಹ್ನೆ ಡಿವಿಷನ್ಸ್. ಸಮಭಾಜ ಚಿಹ್ನೆಗೆ ಇಸ್ ಈಕ್ವಲ್ ಟು. ಅಸಮಭಾಗ ಚಿಹ್ನೆಗೆ ಇಸ್ ನಾಟ್ ಈಕ್ವಲ್ ಟು. ಅದೇ ಥರ ನಾದ ಅನ್ನೋ ಚಿಹ್ನೆಗೆ ಇಸ್ ಅಡಿಷನಲ್ ಟು. ದೊಡ್ಡದು ಗ್ರೇಟರ್ ದೆನ್, ಚಿಕ್ಕದು ಲೆಸ್ ದೆನ್, ಚಿಕ್ಕದಲ್ಲದ ನಾಟ್ ಲೆಸ್ ದೆನ್, ಸಮಾಂತರ ಪ್ಯಾರಲಲ್ ಟು, ಲಂಬ ಪರ್ಪೆಂಡಿಕ್ಯುಲರ್ ಟು, ಒಟ್ಟು ದ ಸಮ್ ಆಫ್, ಪರಿಮಿತ ಇನ್ಫಿನಿಟ್, ಗಣ, ಯೂನಿಯನ್, ಚೇತನ, ಇಂಟರ್ಸೆಕ್ಷನ್, ಉಪಗಣ, ಸಬ್ಸೆಟ್ ಆಫ್, ಉಪಗಣವಲ್ಲ ನಾಟ್ ಸಬ್ಸೆಟ್ ಆಫ್. ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನ್ಕೋತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ನೀವು ನೋಡಿದ್ದೀರಿ, ಇವಾಗ ನಾನು ಯೂಸ್ ಮಾಡಿರೋದನ್ನ ವರ್ಡ್ಸ್ನ ನಾನು ಆವಾಗವಾಗ ತೊದಲಿಸ್ತಾ ಇದ್ದೆ. ನನಗೆ ಹೇಳಕ್ಕೆ ಬರ್ತಾ ಇದ್ದಿತ್ತಿಲ್ಲ. ನಾವು ಹೇಳಕ್ಕೆ ಬರಲಿಲ್ಲ ಅಂದರೆ ಫಸ್ಟ್ ಏನು ಪ್ರಾಕ್ಟೀಸ್ ಮಾಡಬೇಕು? ಇಂಗ್ಲೀಷ್ ವರ್ಡ್ ಹೇಳಕ್ಕೆ ಬರಲ್ಲ ಅಂತ ಅಂದಾಗ ಫಸ್ಟು ನಾವು ಮೌತ್ನ ಫ್ರೀಸಿಯಾಗಿ ಇಟ್ಕೋಬೇಕು. ಅಂತ ಅಂದರೆ ಅದಕ್ಕೆ ಅದೇ ಎಕ್ಸಸೈಸ್ ಮಾಡಬೇಕು. ಇಂಗ್ಲೀಷ್ ವರ್ಡ್ಗೆ ಹಲ್ಲು ಮಧ್ಯೆ ಇಟ್ಕೊಂಡು ಪೆನ್ನು ಪೆನ್ಸಿಲ್ ಇಟ್ಕೊಂಡು ಇಂಗ್ಲೀಷ್ನ ಮಾತಾಡೋದಾಗಿರ್ಬೋದು. ಮತ್ತು ನಾವು ಸ್ಪೀಡಾಗೆ ಪ್ರಾಕ್ಟೀಸ್ ಮಾಡಿರೋದಾಗಿ ನೀವು ಕನ್ನಡದಲ್ಲಿ ನೋಡಿರಬೇಕು. ಕಾಗೆ ಕುಪ್ಪ ಗೂಗೆ ಕುಪ್ಪ ಅನ್ನೋದನ್ನ ನೀವು ಕೇಳಿರಬೇಕು. ಆ ಥರ ನಾವು ರೆಡ್ ಲಾರಿ ಯೆಲ್ಲೋ ಲಾರಿ, ರೆಡ್ ಲಾರಿ ಯೆಲ್ಲೋ ಲಾರಿ ಅನ್ನೋದನ್ನ ನಾವು ಡೈಲಿ ಕಲಿತಾ ಹೋದರೆ ನಾವು ಇಂಗ್ಲೀಷ್ ವರ್ಡ್ನ ಮಾತಾಡೋದನ್ನ ಈಸಿ ಆಗುತ್ತೆ. ಇಲ್ಲ ಅಂತ ಅಂದರೆ ನಾವು ಮಾತಾಡ್ಬೇಕಾದ್ರೆ ಸ್ಟ್ರಕ್ ಆದಂಗೆ ನಮಗೆ ಹೇಳಕ್ಕೆ ಬರಲ್ಲ. ಅದನ್ನ ನೀವು ಅಬ್ಸರ್ವ್ ಮಾಡಿರಬೇಕು ನನ್ನ ವೀಡಿಯೋಗಳಲ್ಲಿ. ಪ್ಲೀಸ್ ಅದಕ್ಕೂ ನಾನು ಪ್ರಾಕ್ಟೀಸ್ಗೆ ಹೇಳ್ತೀನಿ. ಅದ್ರ ಜೊತೆ ನಾನು ಪ್ರಾಕ್ಟೀಸ್ ಮಾಡಬೇಕು. ಏನಕ್ಕೆ ಅಂದರೆ ನಾನು ಎಷ್ಟೋ ನೋಡಿದ್ದೀನಿ, ಒಂದೊಂದು ವರ್ಡ್ನ ನನಗೆ ಹೇಳೋಕ್ಕೆ ಬರಲ್ಲ ಅದನ್ನ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ತುಂಬ ಇದೆ. ವಿಡಿಯೋ ಮಾಡಬೇಕಾದ್ರೆ ಲೋ ಬ್ಯಾಟ್ರಿ ತೋರಿಸ್ತು. ಸೊ ಕ್ಯಾಮ್ರಾ ಲೈಟ್ ಆಫ್ ಆಯಿತು. ಬೇಗ ಮುಗಿಸ್ಬಿಡ್ತೀನಿ ಇದನ್ನ. ಸಂಬಂಧಿತ ಬಿಲಾಂಗ್ಸ್ ಟು, ಸಂಬಂಧಿತವಲ್ಲ ಡಸ್ ನಾಟ್ ಬಿಲಾಂಗ್ಸ್ ಟು. ತ್ರಿಭುಜ ರೆಕ್ಟಾಂಗಲ್, ಚೌಕ ಸ್ಕ್ವಯರ್, ವೃತ್ತ ಸರ್ಕಲ್, ಆಯತ ರೆಕ್ಟ್ಯಾಂಗಲ್, ದಶಾಂಶ ಬಿಂದು ಡೆಸಿಮಲ್ ಪಾಯಿಂಟ್, ಅನುಪಾತ ರೇಷಿಯೋ, ಕೋನ ಏಂಜಲ್, ಸಮಕೋನ ರೆಟ್ ಏಂಜಲ್, 4 ಅಂಶ 4 ಡಿಗ್ರೀಸ್, 5 ನಿಮಿಷ 5 ಮಿನಿಟ್ಸ್, 5 ಸೆಕೆಂಡು 5 ಸೆಕೆಂಡ್, 6 ತಾಸು 6 ಅವರ್ಸ್. ಆದ್ದರಿಂದ ದೇರ್ಫೋರ್, ಏಕೆಂದರೆ ಬಿಫೋರ್, ಎ ಬಿ ವೃತ್ತ ಇರಬೇಕಿದು.
ಸೆಗ್ಮೆಂಟ್ ಎ ಬಿ ಕಿರಣ, ರೈ ಎ ಬಿ ರೇಖೆ, ಲೈನ್ ಎ ಬಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟು ವಿಡಿಯೋದಲ್ಲಿ ನೆಕ್ಸ್ಟ್ ಏನು ಹೇಳಬೇಕು, ಯಾವ ಥರ ಸೆಂಟೆನ್ಸ್ನ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು ಅಂತ ಅಂದರೆ, ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಫಸ್ಟ್ ಮತ್ತು ಸೆಕೆಂಡ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಗೆ ಆ ಹೇ ಅನ್ನೋ ವರ್ಡ್ನ ಒಂದು ವರ್ಡ್ ಎ ಅನ್ನೋ ಅಕ್ಷರಕ್ಕೆ 2-3 ಬರುತ್ತೆ. ಸೊ ಅದ್ರ ಬಗ್ಗೆ ನಾನು ಹೇಳಬೇಕು. ನೆಕ್ಸ್ಟ್ ಆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ವೀಡಿಯೋಗಳಿಗೆ ಯಾವ ಥರ ವ್ಯೂಸ್ ಬರುತ್ತೆ, ಸಪೋರ್ಟ್ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಆ ವಿಡಿಯೋಗಳನ್ನ ಮಾಡ್ತೀನಿ. ನೆಕ್ಸ್ಟ್ ನಾನು ಇವಾಗ ಮಾತಾಡ್ಬೇಕಾದ್ರೆ ಇಂಗ್ಲೀಷ್ನಲ್ಲಿ ನಾನು ಆಲ್ಮೋಸ್ಟ್ ನನ್ನ ನಾಲ್ಗೆ ಹಿಡಿತಾ ಇತ್ತು. ಅದ್ರ ಬಗ್ಗೆ ಮಾಡಬೇಕು ವಿಡಿಯೋನ. ಏನಕ್ಕೆ ಅಂತಂದರೆ, ನಾವು ಮಾತಾಡಬೇಕಾದ್ರೆ ಇಂಗ್ಲೀಷ್ ವರ್ಡ್ಸ್ನ ನಾವು ಕ್ಲಿಯರಾಗಿ ಮಾತಾಡಬೇಕಂದ್ರೆ ನಮ್ಮ ಮೌತ್ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಅಂದರೆ, ನಮ್ಮ ಮೌತ್ಗೆ ಟ್ರೈನಿಂಗ್ ಆಗಬೇಕು ಅಂತ ಅಂದರೆ ನಾವು ಶಿಯಲ್ ನಾನು ಅದನ್ನ ನಿಮಗೆ ತೋರಿಸ್ಬೇಕಾಯ್ತು, ನಾನು ಬರ್ಕೊಂಡಿರೋದನ್ನ. ಸೊ ವೇಟ್, ನಾನು ಅದನ್ನ ತಗೊಂಡು ಬರ್ತೀನಿ. ಅದನ್ನ ಲೈಟ್ ಆಫ್ ಆಗೈತೆ. ಏನಕ್ಕೆ ಅಂದರೆ ಬ್ಯಾಟ್ರಿ ಲೋ ಆಗೈತೆ. ಸೊ ಹಾಗಾಗಿ ನೆಕ್ಸ್ಟು ಇಲ್ಲಿ ನೋಡಿ, ದ ಸಿಕ್, ಸಿಕ್, ಶಿಕ್, ಸಿತ್, ಶಿಪ್, ಸಿಕ್, ಈ ಥರ ವರ್ಡ್ಸ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇದು ಮೌತ್ ಟ್ರೈನಿಂಗ್ ಅಂತ ಟ್ವಿಸ್ಟ್. ಮೌತ್ ಟ್ವಿಸ್ಟ್ ಆಗ್ತಾ ಇರ್ತದಲ್ಲ, ಸೊ ಹಾಗಾಗಿ ಆ ಟ್ವಿಸ್ಟ್ಗೆ ಈ ವರ್ಡ್ಸ್ನೆಲ್ಲನೂ ನಾವು ಕಲ್ತ್ಕೊಂಡ್ರೆ ಅಂದರೆ ಈಸಿಯಾಗಿ ಇಂಗ್ಲೀಷ್ ಮಾತಾಡೋಕ್ಕಾಗುತ್ತೆ. ಅದನ್ನ ಸ್ಪೀಡಾಗಿ ಕಲಿಬೇಕು. ನ್ಯೂಯಾರ್ಕ್ ನೋಡಿ, ನ್ಯೂಯಾರ್ಕ್ ಅನ್ನೋದನ್ನ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಕಲ್ತ್ಕೋಬೇಕು. ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನಾದರೂ ನಿಮಗೆ ಅನಿಸಿದ್ರೆ ಅಂದರೆ ನನ್ನ ವಿಡಿಯೋ ನೋಡಿ ಒಂದು ಸ್ವಲ್ಪನಾದರೂ ನಿಮಗೆ ಬೆನಿಫಿಟ್ ಸಿಗ್ತೈತೆ ಅಂತ ಅಂದರೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಆದರೆ ನನಗೆ ಗೊತ್ತು ನಾನು ಎಷ್ಟು ಹೇಳ್ತಾ ಇದ್ದೀನಿ, ನಿಮಗೆ ಎಷ್ಟು ಅರ್ಥ ಆಗ್ತೈತೆ ಅಂತ. ಅದಂತೂ ನನಗೊಂದು ಗೊತ್ತಿಲ್ಲ. ಪ್ಲೀಸ್ ಏನಾದರೂ ಕಮೆಂಟ್ ಮಾಡಿ, ಆವಾಗ ನನಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇದೇ ಥರ ವಿಡಿಯೋ ನೋಡ್ತೀರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ.